ನೀನು ಒಪ್ಕೊಳ್ಳೋ ತನಕ ಬಿಡೋ ಮಾತೇ ಇಲ್ಲ. ವಿಕ್ಕಿ ನೀನ್ ಕನ್ಸಲ್ ಬಂದಿದ್ನೋ ಅಲ್ವೋ ಅಷ್ಟೇ ಹೇಳು. ಏನೋ ನಿನ್ ಗೋಳು? ಯಾಕೋ ವಿಕ್ಕಿ ಹೆಸರನ್ನ ನನ್ ಜೊತೆ ಸೇರಿಸ್ಬೇಕು ಅಂತ ನೋಡ್ತಾ ಇದ್ಯಾ? ಯಾಕಂದ್ರೆ ವಿಕ್ಕಿ ನಿಂಗೆ ಸೂಕ್ತ ಅದಕ್ಕೆ. ಯಾರು ಅದ್ ದೇವ್ರು ಬಂದು ನಿನ್ ಕಿವಿಯಲ್ಲಿ ಹೇಳಿದ್ರಾ? ದೇವ್ರೇ ಹೇಳಿದ್ರು ಅನ್ಕೋ. ಈಗ ನನ್ ಬಿಟ್ಬಿಡ್ತೀಯಾ? ನನ್ ಮಲ್ಕೋಬೇಕು. ಅಕ್ಕ, ವಿಕ್ಕಿ ಬಗ್ಗೆ ನಿಂಗೆ ಈಗ್ಲೂ ಬೇಜಾರಿದ್ಯಾ? ಅದಕ್ಕೆ ತಾನೇ ಮಾತ್ ಬಿಟ್ಟಿರೋದು. ವಿಕ್ಕಿ ಜೊತೆ ಸಿಟ್ ಮಾಡ್ಕೊಂಡು ಬಂದಾಗಿಂದ ಅವನ್ನ ಮೀಟು ಆಗಿಲ್ಲ, ಮಾತು ಆಡ್ಸಿಲ್ಲ. ನಿಜವಾಗ್ಲೂ ನಿಂಗೆ ಏನು ಅನ್ಸ್ತಾ ಇಲ್ವಾ ಅಕ್ಕ? ಏನ್ ಅನ್ನಿಸ್ಬೇಕು? ಅವನ ಹತ್ರ ನೀನ್ ಬೇಜಾರು ಖುಷಿನ ಹಂಚ್ಕೋಬೇಕು ಅನ್ಸ್ತಾ ಇಲ್ವಾ? ಬೇಜಾರ? ನನ್ಗೇನ್ ಬೇಜಾರಾಗಿದೆ? ಮೊನ್ನೆ ನಿನ್ ಕೆಲ್ಸ ಹೋಗಿದ್ ಬೇಜಾರು, ನೆನ್ನೆ ಮತ್ತೆ ನಿನ್ ಕೆಲ್ಸ ಸಿಕ್ಕಿದ್ ಖುಷಿ. ಇದೆಲ್ಲದನ್ನು ಯಾರ ಹತ್ರ ಹಂಚ್ಕೋಬೇಕು ಅಂತ ಅನ್ಸಲ್ವಾಕ? ಅದ್ರಲ್ಲೂ ವಿಕ್ಕಿ ಜೊತೆ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ನಿಂಗೆ ನಿಜವಾಗ್ಲೂ ಅನ್ಸಲ್ವಾ? ಅನ್ನಿಸ್ತು. ಫ್ರೆಂಡ್ಸ್ ಅಂದ್ರೆ ಕಷ್ಟ ಸುಖ ಹಂಚ್ಕೊಳಕ್ಕೆ ಇರೋದಲ್ವಾ, ಹಾಗೆ ನನ್ಗೂ ಅನ್ನಿಸ್ತು. ಹಾಗನ್ಸ್ದಾಗ ವಿಕ್ಕಿ ಜೊತೆ ಮಾತಾಡಕ್ ಆಗ್ತಿಲ್ವಲ್ಲ ಅನ್ನೋ ಬೇಜಾರಾಗ್ತಿಲ್ವಾ ನಿಂಗೆ? ಬೇಜಾರು ಯಾಕೆ? ವಿಕ್ಕಿ ಮಾತಾಡಿದ ಮಾತಿಂದಾನೇ ಅಲ್ವಾ ಈಗ ನಾನ್ ನನ್ನ ಮಾತನ್ನ ಅವ್ರ ಹತ್ರ ಹಂಚ್ಕೊಳಕ್ ಹೋಗದೆ ಇರೋದು. ಅಷ್ಟೇ ಅಂತೀಯ? ಹಾಗಾದ್ರೆ ವಿಕ್ಕಿನ ನೀನು ಮಿಸ್ಸೇ ಮಾಡ್ಕೊಳ್ತಿಲ್ವಾ? ಈ ಹಠ ಎಲ್ಲ ಯಾಕಕ್ಕ ನಿಂಗೆ? ನೀನ್ ವಿಕ್ಕಿನ ಮಿಸ್ ಮಾಡ್ಕೊಳ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಿದೆ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ದತ್ತು, ಸಾಕ್ ನಿಲ್ಲಿಸ್ತ್ಯಾ? ಮುಂಚೆ ಎಲ್ಲ ನನ್ಗೆ ಯಾರಾದ್ರೂ ಬೇಜಾರು ಮಾಡಿದ್ರೆ ಅವ್ರ ಹತ್ರ ಹೋಗಿ ಜಗಳ ಆಡ್ಬಿಟ್ಟು ಬರ್ತಿದ್ದೆ. ಈಗ ನೋಡಿದ್ರೆ ಆ ವಿಕ್ಕಿ ಪರ ನಿಂತು ನನ್ ಜೊತೆನೆ ವಾದ ಮಾಡ್ತಿದ್ಯಾ? ಯಾಕಂದ್ರೆ ಈಗ ಆಗಿರೋದ್ರಲ್ಲಿ ವಿಕ್ಕಿದೇನು ತಪ್ಪಿಲ್ಲ. ಅವ್ನ್ ತಪ್ಪು ಅಂತ ನೀನ್ ಹೀಗೆ ಕೂತಿದ್ರೆ ಅವ್ನ ಮಿಸ್ ಮಾಡ್ಕೊಳ್ಳೋದು ನೀನೆ. ಹಾಗೆಲ್ಲ ಏನೂ ಇಲ್ಲ. ಸರಿ ಆಗಿದ್ರೆ ನಾಳೆನೂ ನೋಡೋಣ ಬುಕ್ಕಲ್ಲಿ ಎಷ್ಟು ಗೆರೆ ಬೀಳುತ್ತೆ ಅಂತ. ಒಂದೋ ಎರಡೋ ಬೀಳ್ಬೋದು. ಅದು ಯಾಕೆ? ನೀನ್ ಕರ್ಣ ಪಿಶಾಚಿ ತರ ನನ್ ಕಿವಿಯಲ್ಲಿ ವಿಕ್ಕಿ 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 ಅಂತ ಹೇಳ್ತಿಯಲ್ಲ, ಅದಕ್ಕೊಂದ್ 2 ಸಲ ನೆನ್ಪಾಗ್ಬೋದಷ್ಟೇ. ಅದಕ್ಕಿಂತ ಜಾಸ್ತಿ ನೆನ್ಪಾದ್ರೆ? ನೆನ್ಪಾಗಲ್ಲ. ನೆನ್ಪಾದ್ರೆ ವಿಕ್ಕಿನ ನೀನೇ ಮಾತಾಡ್ಸ್ಬೇಕು. ಡೀಲಾ? ಡೀಲ್. ಈಗ ವಿಕ್ಕಿ ಜಪ ಮಾಡೋದನ್ ಬಿಟ್ಟು ಹೋಗಿ ಓದ್ಕೋ. ಎದ್ದೋಗೋ. ಅದ್ ನನ್ ಕನ್ಸಾಗಿರಕ್ ಸಾಧ್ಯನೇ ಇಲ್ಲ. ದತ್ತು ಹೇಳೋ ತರ ನಾನು ವಿಕ್ಕಿನ ಮಿಸ್ ಮಾಡ್ಕೊಳ್ತಾ ಇದ್ದೀನ? ಹಾಗೆ ಅನ್ಕೊಂಡು ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕಾ? ನೀನೀಗ ಹೇಳೋವರೆಗೂ ನಾನು ಎಲ್ಲೂ ಹೋಗಲ್ಲ. ಆ ಹುಡುಗಿ ಯಾರು ಅಂತ ನಂಗೆ ಗೊತ್ತಾಗ್ಲೇಬೇಕು ಅಷ್ಟೇ. ಪ್ರಿಯಾ ಪ್ಲೀಸ್ ಕಣೆ, ನೀನು ಮುದ್ದು ತಂಗಿ ಅಲ್ವಾ? ನೀನೇನು ನೋಡಿಲ್ಲ, ನಾನೇನು ಬರ್ದಿಲ್ಲ, ಓಕೆನಾ? ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ಹೇಗೋ ಅಪರೂಪಕ್ಕೆ ನನ್ನ ಕೈಯಲ್ಲಿ ಸರಿಯಾಗಿ ತಗ್ಲಾಕೊಂಡಿದ್ಯಾ, ಬಿಡೋ ಮಾತೇ ಇಲ್ಲ. ಅದೇನೋ ಮಿಸ್ ಮುದ್ದುನಾ? ಏನದು ಏನೋ ಬರ್ದಿದ್ಯಲ್ಲ? ಅಯ್ಯೋ, ಅದನ್ನು ಓದ್ಬಿಟ್ಲಾ? ಛೇ, ನಿನ್ ಕನ್ನಡ ಓದಕ್ಕೆ ಆ ಬ್ರಹ್ಮಂಗೂ ಆಗಲ್ಲ ಅನ್ಸುತ್ತೆ. ಇದಕ್ಕೂ ಚೆನ್ನಾಗಿ ನಾನೇ ನಿನ್ ಹಣೆ ಬರ ಬರ್ದಿದ್ದೆ ಅಂತ ಬ್ರಹ್ಮನು ನಿಂಗೆ ಶಾಪ ಹಾಕ್ತಾನೆ. ಸದ್ಯ ಅದೇ ನಾನು ಉಳಿಸಿದ್ದೆ. ಏನಂದ್ರೆ? ಏನಿಲ್ಲಪ್ಪ, ಈಗ ಅದೆಲ್ಲ ಬೇಕಾ?